ಭಗವಂತ ಕೂರ್ಮಾವತಾರವನ್ನು ಧಾರಣೆ ಮಾಡಿ ಮಂದರ ಪರ್ವತವನ್ನು ಬೆನ್ನಿನ ಮೇಲೆ ಧಾರಣೆ ಮಾಡ್ದ. ಮತ್ತು ಆ ಕಡೆ ಈ ಕಡೆ ಅಲಗಾಡ್ತು. ಗದಾಧರನಾಗಿ ಅಜಿತನಾಮಕ ಪರಮಾತ್ಮನಾಗಿ ಮೇಲೆ ನಿಂತ. ಪುಡಿ ಆಗ್ಲಿಕ್ಕೆ ಶುರುವಾಯಿತು. ಒಳಗೆ ನಿಂತ. ಮತ್ತೆ ಎಳಿಲಿಕ್ಕೆ ಶುರು ಮಾಡಿದ್ರು. ಹಾವಂದ್ರು ಇಬ್ಬರು ಎಳೆದ್ಬಿಟ್ರೆ ನನ್ನ ಕತೆ ಏನು ಅಂತ. ಹಾವೊಳಗೆ ನಿಂತ. ಎಳಿತಾ ಎಳಿತಾ ಅವರೇ ಸುಸ್ತಾದರು. ಆಗ ಭಗವಂತ ಅಂದ, ಯೋಚನೆ ಮಾಡಿಬಿಡಿ, ನಾನೇ ಇರ್ತೀನಿ ಅಂಥೇಳಿ ಎಲ್ಲರ ಪಕ್ಕದಲ್ಲಿ, ಇಂದ್ರನ ಪಕ್ಕದಲ್ಲಿ ಇಂದ್ರನ ರೂಪ ತಗೊಂಡು ಒಂದು ನಿಂತ ತಾನೇ. ಚಂದ್ರನ ಪಕ್ಕದಲ್ಲಿ ತಾನೇ ಇನ್ನೊಂದು ರೂಪ. ಎಲ್ಲರ ಪಕ್ಕದಲ್ಲಿ ನಿಂತು ಅವ್ರಿಗೆ ಕೆಲಸ ಮಾಡಿಸ್ದ. ಆದರೂ ಆಗಲಿಲ್ಲ. ಸ್ವಯಂ ಭಗವಂತನೇ ಒಳಗೆ ನಿಂತ. ಅಷ್ಟೂ ಸಾಲಿಲ್ಲ, ಸ್ವಯಂ ಮುಂದೆ ತಾನೇ ನಿಂತಿಷ್ಟೆಲ್ಲ ಮಾಡಿ ಅಮೃತ ತಂದವನವನು. ಅಮೃತದ ನಿಜವಾದ ಓನರ್ ಅವನೇ. ಅವನ ಮೇಲೆ ಇವರೆಲ್ಲ ಸೇರಿ ಏನು ಮಾಡಿದ್ರು, ದೊಡ್ಡ ಬೆಟ್ಟ ಇಟ್ಟಿದ್ರು. ಬೆಟ್ಟ ಬೆನ್ನೊಳು ಹೊರಸಿದವರುಳು ಸಿಟ್ಟು ಮಾಡಿದನೇನೋ ಹರಿ. ಕಂಗೆಟ್ಟ ದಿವಿಜರಿಗೆ ಅಮೃತವನ್ನು ಉಣಿಸಿದ. ಆ ಎಲ್ಲ ದೇವತೆಗಳ ಬಾಯಿಗೆ ಏನು ಗೊತ್ತಾ, ಇದು ನೀವೆಲ್ಲ ಕಥೆ ಕೇಳಿದಿರಿ, ಎಲ್ಲರ ಬಾಯಿಗೆ ಅಮೃತ ಹಾಕೊಂಡ್ಬಂದ್ಬಿಟ್ನಂತ ಭಗವಂತ. ಅವರೆಲ್ಲ ಮುಗೀತು, ನಮ್ಗೆ ಸಿಗಲ್ಲ ಅಂತಲೇ ಡಿಸೈಡ್ ಮಾಡಿಬಿಟ್ರೆ, ಬಲಿ ಚಕ್ರವರ್ತಿ ಕಿತ್ಕೊಂಡು ಹೋದ್ಮೇಲೆ ನಮಗಿಂದಲ್ಲಿ ಸಿಗುತ್ತೆ. ದೇವರಂದ, ಕಿತ್ಕೊಂಡು ಹೋದ್ರೆ ಹೋಗಲಿ, ಕುಡಿಯಬಾರ್ದು, ಹಾಗೆ ನಾನು ನೋಡ್ಕೊಳ್ತೀನಿ ಹಿಂದ. ಏನಂದರೆ ಕೆಲವರಿಗೆ ಬೇಕಾದಷ್ಟು ಆಸ್ತಿ ಇರುತ್ತೆ ನೋಡಿ, ಅವನು ಹೆಂಗಿದ್ದಾನೆ, ನೀವು ಇದ್ದೀರಿ ಅಂತಿರ್ತಾರೆ. ಇದ್ರೇನ್ರಿ, ಅನುಭವಿಸೋ ಯೋಗ ಬೇಕಲ್ಲ. ಬೇಕಾದಷ್ಟು ಬ್ಯಾಂಕಲ್ಲಿ ಇರ್ಬೋದಪ್ಪ, ತಿನ್ನೋದೇನು. ಈ ಕೆಲವು ಆಚಾರ ಏನು ಫಿಕ್ಸೆಡ್ ಇಲ್ಲ, ಏನಿಲ್ಲ. ಒಂದಿನ ಪಾಯಸದ ಊಟ ತಪ್ಪಲ್ಲ. ನಿತ್ಯದಲ್ಲಿ ಫಸ್ಟ್ ಕ್ಲಾಸ್ ಊಟ. 85 ಆಗಿರುತ್ತೆ, 90 ಆಗಿರುತ್ತೆ. ಫಸ್ಟ್ ಕ್ಲಾಸ್ ಕಟ್ತಾರೆ, ಹೊಡಿತಾ ಇರ್ತಾರೆ. ಅವ್ರದ್ದು ಆರೋಗ್ಯವ ಲಕ್ಷ ತಂದು ಚಮಚದಲ್ಲಿ ತಿಂತಿರಲ್ಲ ನೀವ ಅವರ. ಭಗವಂತ ಹೇಳ್ತಾನೆ, ತರೋದು ಮುಖ್ಯ ಅಲ್ಲ, ತಿನ್ನೋದು ಮುಖ್ಯ. ಅದನ್ನು ನಾ ಕೊಟ್ಟರು ಉಂಟು, ಇಲ್ಲದೇರಿಲ್ಲ. ನೋಡಿ ಅವ್ರು ಹೆಂಗಾಡ್ತಾರೆ ನೋಡಿ. ಅದೇನಾಯಿತು, ನಮಗೆ ಆಶ್ಚರ್ಯ. ದೇವರು ಎಷ್ಟು ದೊಡ್ಡವ. ಎಲ್ಲ ಅಮೃತ ತೊಗೊಂಡೋದ್ರಲ್ಲೇ ಯಾಕೆ ಕುಡಿಲಿಲ್ಲ? ಆ ಕುಡಿಯುವಾಗ ಗಲಾಟೆ ಶುರುವಾಗ್ಬಿಡ್ತಂತೆ. ಕುಡಿಯುವಾಗ ಒಬ್ರಿಗೊಬ್ರು ಗಲಾಟೆ. ಏನು ಗಲಾಟೆ? ನಂಗೆ ಮೊದಲು. ಈ ಕೆಲವರು ತೀರ್ಥಕ್ಕೆ ನಂಗೆ ಮೊದಲು ಅಂತಲ್ಲ, ಆ ಬುದ್ಧಿ. ಅಹಂ ಪೂರ್ವಂ, ನಾನು. ಅದು ಎಲ್ಲಿವರೆಗೂ ಡಿಸೈಡೇ ಆಗಲಿಲ್ಲ. ಕಡೆಗೆ ಭಗವಂತ ಮತ್ತೆ ಮೋಹಿನಿ ರೂಪ ಬಂದು ಆ ಭಗವಂತನ ಕೈಯಲ್ಲಿ ಒಪ್ಪಿಸುವ ಹಾಗೆ ಮಾಡಿ ಎಲ್ಲ ಕಥೆನೆಲ್ಲ ನಾವು ಕೇಳ್ತೀವಿ. ಈ ಕಥೆಯ ಒಳಗೆ ಸಾರ ಇಷ್ಟೇ, ಭಗವಂತ ಸರ್ವೋತ್ತಮ ಅನ್ನೋದನ್ನು ನಾವು ನೋಡಬಹುದು. ಆ ಕಥೆ ಒಳಗೆ ವ್ಯಾಸರೇ ಕಡೇ ಶ್ಲೋಕದಲ್ಲಿ ಹೇಳ್ತಾರೆ, ಒಂದೇ ದೇಶ, ಒಂದೇ ಕಾಲ, ಒಂದೇ ಪ್ರಯತ್ನ. ಒಂದೇ ದೇಶ, ಒಂದೇ ಕಾಲ, ಒಂದೇ ಪ್ರಯತ್ನ ಇದ್ದರೂ ಫಲ ಮಾತ್ರ ವ್ಯತ್ಯಾಸ. ಯಾಕೆ? ಇಷ್ಟೇ ಕಾರಣ. ಭಗವಂತನನ್ನು ಸರ್ವೋತ್ತಮ ಅಂತ ತಿಳಿದು ಉಪಾಸನೆ ಮಾಡಿದ ದೇವತೆಗಳ ಬಾಯಿಗೆ ಅಮೃತ ಬಿತ್ತೇ ವಿನಃ ನಾನು ಮಾಡಿದೆ, ನಂದು ಇದು, ನಾನು ನಂದು ಅಹಂಕಾರ ಮಮಕಾರದಿಂದ ಮಾಡಿದ ದೈತ್ಯರ ಬಾಯಿಗೆ ಬೀಳೇ ಇಲ್ಲ. ಹಾಗಾದ್ರೆ ನಿಮ್ಮ ಬಾಯಿಗೆ ಅಮೃತ, ಮೃತಿ ಅಂದರೆ ನಾಶ, ಅದಿಲ್ಲದ ಅಮೃತ ಮೋಕ್ಷ ನಿಮಗೆ ಸಿಗಬೇಕಾದ್ರೆ ನೀವು ತಿಳ್ಕೊಳ್ಬೇಕಾದ್ದು ತಾನಲ್ಲ, ತನ್ನದಲ್ಲ, ಆಸೆ ತರವಲ್ಲ, ಹಿಂದೆ ಬಾಹೋದಲ್ಲ, ದಾಸನಾಗೋ ವಿಶೇಷನಾಗೋ. ಭಗವಂತ ನಿಂದೇ ಎಲ್ಲ, ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ, ನೀನು ಸರ್ವೋತ್ತಮ. ಇದು ಒಂದು ಕಥೆ. ನಾವು ಮತ್ತು ಚತುರ್ಥ ಸ್ಕಂದ ಭಾಗವತ ನೋಡುವಾಗ ಅದ್ಭುತವಾದ ಒಂದು ಕಥೆ ನಮಗೆ ಕಾಣುತ್ತೆ. ರುದ್ರದೇವರು ಮತ್ತು ದಾಕ್ಷಾಯಿಣಿಯ ಸಂವಾದ. ದಾಕ್ಷಾಯಿಣಿ ಕೇಳ್ತಾಳೆ, ನಮ್ಮಪ್ಪನ ಮನೆಯಲ್ಲಿ ಹೋಮ ಆಗುವಾಗ ಬರಲ್ಲ ಅಂತೀರಿ, ಕರಿದೇ ಇದ್ದವ್ರ ಮನೆಗೆ ಹೋಗಬಾರ್ದು ಅಂತೀರಿ, ಆ ಕರೆಯದ ಹಾಗೆ ಮಾಡ್ಕೊಂಡದ್ದು ನೀವೇ, ಮಾವ ಅಳಿಯನ್ನು ಕರಿದೇ ಇರೋ ಹಾಗೆ ಮಾಡ್ಕೊಂಡಿದ್ದು ನೀವೇ. ಯಾಕೆ? ಅಲ್ಲ, ಅವತ್ತು ಯಜ್ಞದಲ್ಲಿ ಆ ಸಭಾ ಮಂಟಪದಲ್ಲಿ ನಮ್ಮಪ್ಪ ಬಂದಾಗ ನೀವು ಮಾವ ಅಂಥೇಳಿ ಒಂದು ನಮಸ್ಕಾರ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇವತ್ತು ನಮಗೂ ಇನ್ವಿಟೇಷನ್ ಬರ್ತಿತ್ತು, ನಾವು ಎಲ್ಲರ ಥರ ಹೋಗಬಹುದಿತ್ತು. ನೀವು ಯಾಕೆ ನಮಸ್ಕಾರ ಮಾಡಲಿಲ್ಲ? ನಮ್ಮಪ್ಪನಿಗೆ ಅರ್ಥಾತ್ ನಿಮ್ಮ ಮಾವನಿಗೆ ದಕ್ಷ ಪ್ರಜೇಶ್ವರರಿಗೆ ಯಾಕೆ ನಮಸ್ಕಾರ ಮಾಡಲಿಲ್ಲ? ಬೇಕಾದಷ್ಟು ಕಾರಣಗಳನ್ನು, ಬಹಳ ಒಳ್ಳೆ ತತ್ವವನ್ನು ಅಲ್ಲಿ ರುದ್ರದೇವರು ಹೇಳಿ ಕಡೆಗೆ ಒಂದು ಮುಖ್ಯ ತತ್ವ ಹೇಳ್ತಾರೆ. ಮೊದಲ ತತ್ವ ಏನು ಅಂದರೆ, ನೋಡು ದಾಕ್ಷಾಯಿಣಿ, ಯಾರಿಗೆ ನಮಸ್ಕಾರ ಮಾಡಬೇಕಾದರೂ ಅವರಿಗೆ ಮಾಡ್ತೀವಿ ಅಂತ ತಿಳ್ಕೊಳ್ಬಾರ್ದು. ಗುಹಾಶಯ ಯೈವ ನದೇಹ ಮಾನಿನೇ. ಈಗ ಮಾಡುವವರು ಚಿಕ್ಕವರಿದ್ದು ಮಾಡಿಸ್ಕೊಳ್ಳೋರು ದೊಡ್ಡವರಿದ್ದರೆ ಅವ್ರಿಗೂ ನಮಸ್ಕಾರ, ಅವರ ಒಳಗಿರುವ ದೇವತೆಗಳಿಗೂ, ಅವರ ಒಳಗಿರುವ ಭಗವಂತನಿಗೂ ನಮಸ್ಕಾರ. ಏನು ಗೊತ್ತಾ, ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತೀರಿ, ಅವ್ರ ಮುಂದೆ ಹೋಗಿ ಸ್ವಾಮಿ ಭಾಗವತದಲ್ಲಿ ಹೇಳಿದೆ, ನಿಮ್ಗೆ ಅನ್ಕೊಂಬಿಟ್ಟಿರ ನಮಸ್ಕಾರ, ನಿಮಗಲ್ಲ ನಿಮ್ಮ ಒಳಗಿರೋ ದೇವರಿಗೆ ಅಂದ್ರೆ ಬಿಡ್ತಾರ? ಅಲ್ಲಿ ಸ್ವಾಮಿಗಳಿಗೂ ನಮಸ್ಕಾರ, ಒಳಗಿರೋ ದೇವತೆಗಳಿಗೂ ನಮಸ್ಕಾರ. ನಿಜವಾಗಿಯೂ ನಾಯಿ, ನರಿ, ಕುರಿ, ಕೋಳಿ, ಕತ್ತೆಗೂ ನಮಸ್ಕಾರ ಮಾಡಬೇಕಂತೆ. ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಯಾಕಂದರೆ ಎಲ್ಲರ ಒಳಗೆ ತಾನಿಪ್ಪ. ಯಾರು ಎಲ್ಲರ ಒಳಗಿರುವ ಭಗವಂತನನ್ನು ನೋಡುವ ಕಣ್ಣು ಇಟ್ಕೊಂಡಿರ್ತಾರೆ, ಅವು ಕೈಯೇ ಬಿಡಲ್ಲ. ಏನೇನು ನೋಡಿದ್ರು ಕೈ ಮುಗಿತಿರ್ತಾರೆ. ಅದಕ್ಕೆ ಸಿಕ್ಕೊಂಡಿರೋದು ಎಲ್ಲ ಕಡೆ.
ಯಾಕಂದರೆ ರಾಮ ಪುರಸ್ತಾತ್ ಪರತೋಪಿ ರಾಮೋ ರಾಮ ಪರಂದಿಕ್ಷು ವಿದಿಕ್ಷು ರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ರಾಮನ್ನೇ ನೋಡ್ತಾರೆ. ಕಂಡದ್ದೆಲ್ಲ ಕಮಲ ನಾಭನ ಮೂರ್ತಿ. ಅವ್ರು ಏನೇನು ನೋಡ್ತಾರೆ ತದಾಕಾರ ತದ್ಭಿನ್ನ ತದ್ವಾಚ್ಯನಾಗಿ. ನಮಗೆ ನೋಡೋಕ್ಕಾಗದಿದ್ರೂ ಇದಾನೆ ಅಂತ ತಿಳ್ಕೊಂಡು ಕೈ ಮುಗಿದ್ರೆ ಸಾಕು. ನಮಗೆ ನೋಡೋ ಯೋಗ್ಯತೆ ಇಲ್ಲ. ನೋಡೋ ಯೋಗ್ಯತೆ ಅವರೆಲ್ಲ ದೊಡ್ಡವ್ರದ್ದು. ನಮ್ಮದು ತಿಳಿಯೋ ಯೋಗ್ಯತೆ, ತಿಳ್ಕೋಬೇಕು. ಅವರು ದೊಡ್ಡವರಿದ್ದಾನೆ, ದೊಡ್ಡವರಲ್ಲಿ ದೇವರಿದ್ದಾನೆ, ದೇವರು ಎಲ್ಲರೊಳಗೆ ದೇವರು. ಈ ರೀತಿ ಕೈ ಮುಗಿಬೇಕು. ಗುಹಾಶಯೈವ ನ ದೇಹ ಮಾನಿನೇ. ಯದ್ಯಪಿ ತಾರತಮ್ಯದಲ್ಲಿ ರುದ್ರದೇವರು ಭಾರಿ ದೊಡ್ಡವರು, ಆದರೂ ಮಾಡಬಹುದು. ಯಾವಾಗ ಗುಹಾಶಯ ಇವ ಮಾಡಬೇಕಿತ್ತು. ಅದು ಸಂಬಂಧಿಕರು ಮಾವ, ಆ ವಾವೆ ಒಳಗೆ ಭಾರಿ ದೊಡ್ಡವು ಮಾಡ್ತಿದ್ದೆ. ಆದರೆ ನಿಮ್ಮಪ್ಪಂಗೆ ನಂಗೆ ಮಾಡಲಿಲ್ಲ ಅನ್ನುವ ಅಹಂಕಾರ ಇದೆ. ಅವನದು ಕಲುಷಿತವಾದ ದೇಹ. ಕಲುಷಿತ ದೇಹ ಆಗಿದ್ರೆ ನೀವು ಅವನಿಗೆ ಮಾಡಬೇಡಿ, ನಮ್ಮ ಅಪ್ಪಂಗೆ ಮಾಡೋದು ಬೇಕಿರಲಿಲ್ಲ, ಒಳಗೆ ದೇವ್ರಿಗೆ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಕೆಲವರು ಕಾಯ್ತಿರ್ತಾರೆ ಪ್ರಶ್ನೆ ಇಟ್ಕೊಂಡು, ಟೈಮಿಗೆ ಸರಿಯಾಗಿ ಬಡಿತಾರೆ. ಈ ದಾಕ್ಷಾಯಿಣಿ ಯಾವತ್ತೋ ನಡೆದ ಇನ್ಸಿಡೆನ್ಸ್ ಅದು. ಹಾಗೆ ನೆನಪಿಟ್ಕೊಂಡು ಕಾಯ್ತಾ ಇದ್ದು ರೈಟ್ ಟೈಮಲ್ಲಿ ಪ್ರಶ್ನೆ ಕೇಳಿದ್ಲು. ರುದ್ರದೇವರಿಗೆ ಸಿಟ್ಟೇ ಬರಲಿಲ್ಲಂತ. ರುದ್ರದೇವರಿಗೆ ಸಿಟ್ಟೇ ಬಂದಿಲ್ಲಂತ. ಅವ್ರು ಹೇಳ್ತಾರೆ, ನಾನು ಯಾಕೆ ಮಾಡಲಿಲ್ಲ ಗೊತ್ತಾ? ನಿಮ್ಮಪ್ಪನಿಗೆ ಅಹಂಕಾರ ಇದ್ದರೂ ನಾನು ಮಾಡ್ತಿದ್ದೆ ಮಾವ. ಆದ್ದರಿಂದ ಆ ದೊಡ್ಡವರ ಅವಗುಣವನ್ನು ನಾವು ಎಣಿಸಬಾರ್ದು. ನಮಗಿಂತೂ ದೊಡ್ಡವರು ಇರ್ತಾರೆ, ಏನೋ ಸಣ್ಣ ಪುಟ್ಟ ತಪ್ಪುಗಳು ನಡೀತಿರುತ್ತೆ, ಅದನ್ನು ನೀವು ನೋಡಿ ಅದನ್ನು ಎತ್ತಕ್ಕೆ ಹೋಗಬೇಡಿ. ನೋಡಿ, ದೊಡ್ಡವರ ತಪ್ಪು ನಮ್ಮ ಕಣ್ಣಿಗೆ ಬಿದ್ದಾಗ ಅದನ್ನು ಗೌಪ್ಯವಾಗಿಟ್ಟರೆ ಬಹಳ ಪುಣ್ಯ ಅಂತ, ನಮಗೆ ಬಹಳ ಪುಣ್ಯ ಬರುತ್ತಂತ. ಅವರು ಒಳ್ಳೆಯವರೇ, ಏನೋ ಕಾರಣಾಂತರ ಏನೋ ಬೈ ಮಿಸ್ಟೇಕ್ ಒಂದವ್ರಿಂದ ತಪ್ಪು ನಡೆದಿದ್ರೆ ಅದನ್ನು ಊರಲ್ಲೆಲ್ಲ ಟಾಮ್ ಟಾಮ್ ಮಾಡಿದ್ರೆ ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಬಂದ್ಬಿಡುತ್ತೆ. ಸಜ್ಜನ ಏನಾದರೂ ತಪ್ಪು ಮಾಡಿದಾಗ ಅದನ್ನು ಗೌಪ್ಯವಾಗಿಡ್ಬೇಕು, ಅದನ್ನು ಹೇಳಕ್ಕೆ ಹೋಗಬಾರ್ದಂತ, ಮಹಾಪುಣ್ಯ ಬರುತ್ತೆ. ಆದ್ದರಿಂದ ನಿಮ್ಮ ಮಾವ ಯದ್ಯಪಿ ಒಳ್ಳೆಯವನು, ನಿಮ್ಮಪ್ಪ ದಕ್ಷ ಪ್ರಜೇಶ್ವರ ಒಳ್ಳೆಯವ, ನಮಸ್ಕಾರ ಮಾಡ್ಬೋದಿತ್ತು. ನಾನು ಮಾಡದೇ ಇರಲಿಕ್ಕೆ ಇನ್ನೊಂದು ದೊಡ್ಡ ಕಾರಣ ಹೇಳ್ತೀನಿ ಅಂತ. ಅದೇನೆಂದರೆ, ನಾನು ಎಲ್ಲಿ ಕೂತಿದ್ದೆ, ನನ್ನ ಎದುರಿಗೆ ಬ್ರಹ್ಮದೇವರು ಕೂತಿದ್ರು. ಆ ಬ್ರಹ್ಮದೇವರ ಒಳಗೆ ಭಗವಂತ ಕಾಣ್ತಿದ್ದ, ಅವನು ಧ್ಯಾನ ಮಾಡ್ತಿದ್ದೆ. ಹೀಗಾಗಿ ಆಚೆ ಈಚೆ ಬಂದವರು ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಇದರಿಂದ ಏನು ಅರ್ಥ ಬಂತು? ಧ್ಯಾನ ಮಾಡುವವರು ರುದ್ರದೇವರು, ಯಾರಲ್ಲಿ? ಬ್ರಹ್ಮದೇವರಲ್ಲಿ. ಒಳಗಿರುವವ ಯಾರು? ಅವನಿನ್ನೂ ಸರ್ವೋತ್ತಮ ಅನ್ನೋದು. ಈ ತತ್ವವನ್ನು, ಭಗವಂತನ ಸರ್ವೋತ್ತಮತ್ವಕ್ಕೆ ಕನ್ನಡಿ ಹಿಡಿದಂತಹ ಕತೆ ಭಾಗವತದಲ್ಲಿ ಇನ್ನೊಂದು ಅತ್ಯದ್ಭುತವಾದದ್ದು. ಹರಿಪರತರಹ. ಇಡೀ ಸಮಗ್ರ ಭಾಗವತದ ಸಾರವೇನೋ ಎಂಬಂತೆ ಸಮುದ್ರ ಮಥನದಲ್ಲಿ ನಡೆದಂತಹ ಒಂದು ಅದ್ಭುತವಾದ ಕತೆ. ಲಕ್ಷ್ಮೀದೇವಿ ಕೈಯಲ್ಲಿ ಮಾಲೆಯನ್ನು ಹಿಡ್ಕೊಂಡು ಬಂದಿದ್ದಾಳೆ, ವರಮಾಲೆಯನ್ನು ಹಿಡ್ಕೊಂಡು ಬಂದಿದ್ದಾಳೆ. ಎಲ್ಲ ದೇವತೆಗಳನ್ನು ನೋಡ್ತಾ ಇದ್ದಾಳೆ. ಸಂದಣಿಸಿವೆ ದೋಷಗಳು, ಒಬ್ಬೊಬ್ಬರಲ್ಲಿರುವ ಒಂದೊಂದು ದೋಷವನ್ನು ಹೇಳ್ತಾಳೆ. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನದಿ ನಾಚಿ ಮಹಾಲಕ್ಷ್ಮಿ. ನೋಡಿ, ಇದ್ರೊಳು ನಮಗೊಂದು ಕತೆ ಹೇಳ್ತಾಳೆ. ಯದ್ಯಪಿ ಲಕ್ಷ್ಮಿ ಎಲ್ಲ ದೇವತೆಗಳಿಗಿಂತೂ ದೊಡ್ಡವಳು ಹೇಳಬಹುದು, ಆದರೂ ಹೇಳಲ್ಲ. ಯಾಕೆ? ನಾನು ಹೇಳಿದೆ ಅಂತ ಹೇಳಿ ಅವ್ರ ಹೆಸರು ಹೇಳ್ಕೊಂಡ ಆ ತಪ್ಪು ನೀವು ಹೇಳಿರ, ನೀವ್ಯಾರು ಹೇಳ್ಕೊಡುದು ಅಂತ ಹೇಳಲಿಕ್ಕೋಸ್ಕರವಾಗಿ ಯಾವ ದೇವತೆಗಳ ಹೆಸರನ್ನು ಹೇಳದೆ ಅವರಲ್ಲಿರುವ ಒಂದೊಂದು ದೋಷವನ್ನು ಎತ್ತಿ ಎತ್ತಿ ತೋರಿಸಿ, ಅಲ್ಲ ಅದಾದರೂ ಯಾಕೆ ಮಾಡಿದ್ಲು? ಹೆಸರು ಹೇಳಲಿಲ್ಲ ಅಂದಮೇಲೆ ದೋಷನೂ ಹೇಳಬಾರ್ದಿತ್ತಪ್ಪ. ಯಾಕೆ ಹೇಳಿದ್ಲು? ದೇವರ ಉಳಿದ ದೇವತೆಗಳಲ್ಲಿ ಯಾಕೆ ದೋಷ ಹೇಳಿದ್ಲು ಅಂದರೆ, ಈ ಯಾವ ದೋಷವೂ ಇಲ್ಲದವ ಒಬ್ಬ. ನಾರಾಯಣಂ ಗುಣೈಸ್ಸರ್ವೈ ಉದೀರ್ಣಂ ದೋಷವರ್ಜಿತಂ. ಹರಿಪರತರಹ ಆಗಬೇಕಂದ್ರೆ ಎರಡು ಮುಖ, ಒಂದು ಗುಣದ ಮುಖ. ದೇವರಲ್ಲಿ ಗುಣ ಇದೆ ಇಷ್ಟೇ ಹೇಳಿದ್ರೆ ಸಾಲದು. ಯಾಕೆ ಗೊತ್ತಾ? ಎಲ್ಲೆಲ್ಲಿ ಗುಣ ಇದೆಯೋ ಅಲ್ಲಲ್ಲ ಏನಿದೆ? ದೋಷನೂ ಇದೆ. ನೀವು ಗುಣ ಒಂದು 4-6 ಕಂಡ್ಮೇಲೆ ಅಲ್ಲಿ ಒಂದು ದೋಷ ಇದ್ದೇ ಇರುತ್ತೆ. ಹಾಗೆ ದೇವರಲ್ಲಿ ಗುಣ ಇದೆ ಅಂದಮೇಲೆ ದೋಷನೂ ಇದೆಯಾ ಅಂದರೆ ಇಲ್ಲ. ದೇವರ ಒಂದು ಮುಖ ಗುಣಚಿಂತನೆಯಾದರೆ ಇನ್ನೊಂದು ನಿರ್ದೋಷತ್ವ. ಲಕ್ಷ್ಮೀದೇವಿ ಎಲ್ಲ ದೇವತೆಗಳ ಒಳಗಿರುವ ದೋಷವನ್ನು ಯಾಕೆ ಹೇಳ್ತಾ ಬಂದ್ಲು? ಇವರು ಬೇಕಾದಷ್ಟು ತಪಸ್ಸು ಮಾಡಿದ್ದಾರೆ, ಆದರೆ ತುಂಬ ಕೋಪದ ಜನ, ಇವ್ರ ಪ್ರಯೋಜನ ಇಲ್ಲ. ಇವ್ರು ಬೇಕಾಟ್ಟು ಓದ್ಕೊಂಡಿದ್ದಾರೆ, ಏನು ಪ್ರಯೋಜನ ಇಲ್ಲ. ದುಡ್ಡು ಅಂದರೆ ಬಾಯಿ ಬಿಡ್ತಾರೆ ಇವರು ಪ್ರಯೋಜನ ಇಲ್ಲ. ಇವ್ರಿಗೆ ತುಂಬ ಧರ್ಮ ಇದೆ, ಆದರೂ ಕಾರುಣ್ಯನೇ ಇಲ್ಲ. ಒಬ್ರೊಬ್ರದ್ದು ಹೀಗೆಲ್ಲ ಹೇಳ್ತಾ ಬಂದು ಹೇಳಿ ಒಬ್ಬ ಭಗವಂತನ ನೋಡಿ ಹೇಳ್ತಾರೆ, ಇದುವರೆಗೆ ನಾ ಏನೆಲ್ಲ ದೋಷಗಳನ್ನು ಹೇಳಿದೆ, ಯಾವ ದೋಷವೂ ಇಲ್ಲದವ ಇವನು. ಅವಳು ಇನ್ನೊಂದು ಅಂತಾಳೆ, ಈ ಎಲ್ಲರ ಒಳಗೆ ಒಂದು ಸಾಮಾನ್ಯ ದೋಷ ಏನು ಗೊತ್ತಾ?
ಎಲ್ಲರೂ ನನ್ನನ್ನು ಬೇಕು ಅಂತಾರೆ, ಇದೇ ದೊಡ್ಡ ದೋಷ. ನನ್ನನ್ನೇ ಬೇಕಂತಾರಲ್ಲ, ಇದೇ ದೊಡ್ಡ ದೋಷ ಅಂತಾಳೆ. ನನ್ನನ್ನು ಬೇಡ ಅಂತ ನಿಂತಿದ್ದಾನಲ್ಲ, ಅದೇ ದೊಡ್ಡ ಗುಣ. ಅದು ದೇವರಲ್ಲಿ ಎಲ್ಲರಿಂದ ನಾನು ಅಪೇಕ್ಷಿತಳು. ಒಬ್ಬೊಬ್ಬರು ಒಂದೊಂಥರ. ಈ ದೇವತೆಗಳೆಲ್ಲ ಅಮ್ಮ ಬೇಕು ಅಂತ, ಜಗಜ್ಜನನಿ ಲಕ್ಷ್ಮಿ ಬೇಕೇ ಬೇಕು. ಧನಮಗ್ನಿರ ಧನಂ ವಾಯೋ ಧನಂ ಸೂರ್ಯೋ ಧನಂ ವಸು ಧನಮಿಂದ್ರೋ ಬೃಹಸ್ಪತಿ ಬ್ರಹ್ಮ ಬ್ರಹ್ಮೇಶ ಶಕ್ರ ರವಿ ಧರ್ಮ ಶಶಂಕ ಪೂರ್ವ ಗಿರ್ವಾಣ ಸಂತತಿರಿಯಂ ಯದ ಪಂಗಲೇಶಂ. ರಮಾದೇವಿಯರ ಕಡೆಗಣ್ಣ ಕುಡಿನೋಟಕ್ಕಾಗಿ ಬ್ರಹ್ಮಾದಿ ದೇವತೆಗಳು ಕಾಯ್ತಾ ಇರ್ತಾರೆ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುದು. ದೇವರನ್ನು ನೋಡ್ಬೇಕಂದ್ರೆ ಈ ಅಮ್ಮ ಪರ್ಮಿಷನ್ ಕೊಟ್ಟರೆ ಅವ್ರಿಗೆ ದೇವರು ಕಾಣ್ತಾನೆ, ಇಲ್ದಿರಿಲ್ಲ. ಹೀಗಾಗಿ ಎಲ್ಲ ದೇವತೆಗಳಿಗೆ ಆ ತಾಯಿ ಬೇಕೇ ಬೇಕು, ತಾಯಿ ಅಂತ ಬೇಕು. ದೈತ್ಯರಿಗಂತೂ ಆದರೆ ಒಂದು ಚಾನ್ಸ್ ಮಡದಿನೇ ಆಗಲಿ ಅಂತ ಟ್ರೈ, ಇವ್ರದ್ದೆಲ್ಲ ಅಯೋಗ್ಯತೆ. ಹೀಗೆಲ್ಲ ಎಲ್ಲರಿಂದಲೂ ಅಪೇಕ್ಷೆ. ನಾವೆಲ್ಲ ಮನುಷ್ಯರಿಗೆ ಅವಳದ್ದು ಇನ್ನೊಂದು ಮುಖ ಇದೆ, ಧನ ದುಡ್ಡು. ಲಕ್ಷ್ಮಿಗೆ ಎರಡು, ಒಂದು ಸಂಪತ್ತು, ಇನ್ನೊಂದು ಜ್ಞಾನ. ಜಗತ್ತಿನ ಎಲ್ಲ ಸಂಪತ್ತಿಗೆ ಅವಾಂತರ ಅಭಿಮಾನಿ ಲಕ್ಷ್ಮಿ. ಯಾರಿಗೆ ಬೇಡ ಸಂಪತ್ತು? ಸಂಪತ್ತು ಬೇಕು, ದೇವರು ಅಂತ ಬೇಡ ನಮಗೆ. ಜ್ಞಾನ ಅಂತ ಏನು, ದುಡ್ಡು ಬಂದರೆ ಸಾಕು, ಇಷ್ಟಿರುತ್ತಲ್ಲ. ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಅಪೇಕ್ಷೆ ಮಾಡಿದವರೇ. ಈ ಯಾವ ಅಪೇಕ್ಷೆಯೂ ಇಲ್ಲದವ ನಿರಪೇಕ್ಷಂ ಮುಕುಂದಂ. ಅವನಿಗೆ ಯಾವ ಅಪೇಕ್ಷೆಯೂ ಇಲ್ಲ. ಲಕ್ಷ್ಮಿಗೆ ಹೇಳ್ತಾನೆ, ನಿನ್ನಿಂದ ನನಗೇನು ಆಗಬೇಕಾಗಿಲ್ಲ, ನನ್ನಿಂದ ನಿಂಗೇನಾರು ಆಗಬೇಕಿದ್ರೆ ಹಾರ ಹಾಕು ಅಂತ ನಿಂತಿದ್ದ. ನಿನ್ನಿಂದ ನನಗೇನು ಆಗಬೇಕಾದ್ದಿಲ್ಲ, ನಾನು ಸ್ವರಮಣ. ನಿನಗೆ ನನ್ನಿಂದ ಏನಾದರೂ ಆಗಬೇಕಿದ್ರೆ ಹಾರ ಹಾಕು. ಹೀಗೆ ಭಗವಂತ ನಿಂತಾಗ ಅವನಿಗೆ ಹಾರ ಹಾಕಿ ತನ್ಮೂಲಕವಾಗಿ ಹರಿಪರತರಹ ಶ್ರೀಮನ್ಮಧ್ವಮತೆ ಹರಿಪರತರಹ ಸತ್ಯಂ ಜಗತ್ತತ್ವತೋ ಬೇದೋ ಜೀವಗಣ ಹರೇ ಹನುಚರಾ ನಿಚೋಚ್ಚ ಭಾವಂಗತಾ ಮುಕ್ತಿ ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನಂ ಹಕ್ಷಾದಿತ್ರಿತಯಂ ಪ್ರಮಾಣಮಖಿಲಾಂ ನಾಯೈಕ ವೇದ್ಯೋ ಹರಿ. 9 ಪ್ರಮೇಯಗಳಲ್ಲಿ ಒಂದು ಪ್ರಮೇಯವನ್ನು ಇನ್ನೂ ನೀವು ಎಲ್ಲ ಮಹಾಭಾರತದಲ್ಲಂತೂ ಕ್ಷಣ ಕ್ಷಣಕ್ಕೆ ಭಗವಂತ ತಾನು ಸರ್ವೋತ್ತಮ ಅಂತ, ವ್ಯಾಸರೂಪದ ಭಗವಂತ, ಕೃಷ್ಣ ರೂಪದ ಭಗವಂತ, ಪರಶುರಾಮದ ಭಗವಂತ, 3 ರೂಪಗಳು ಮಹಾಭಾರತ ಕಾಲದಲ್ಲಿದ್ದದ್ದು. ಅವರು ಯಾರ ಕಥೆಯನ್ನು ತಗೊಂಡಾಗಲೂ ಅಲ್ಲಲ್ಲಿ ಭಗವಂತನ ಸರ್ವೋತ್ತಮತ್ವ, ಹರಿಪರತರತ್ವ ಅಲ್ಲಿ ಕಾಣತಕ್ಕಂಥದ್ದು. ಇದು ಮಧ್ವಾಚಾರ್ಯರ ಸತ್ಸಿದ್ಧಾಂತದ ಮೂಲ ತತ್ವ. ಇದು ದೊಡ್ಡ ತತ್ವ. 9 ಪ್ರಮೇಯಗಳಲ್ಲಿ ದೊಡ್ಡ ಒಂದು ಪ್ರಮೇಯವನ್ನು ವ್ಯಾಸರಾಜರು ಹೀಗೆ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.